ज्ञान गुण सागर जय कपीश शिवलोक उजागर रामदूत अतुलित बलधामा अंजलि पुष्प पवन सुतनामा पवन पुत्र मारुतियाದ ವೀರ ಹನುಮಂತ ಪುಟ್ಟ ಮಾರುತಿ ಮಾಡುವ ಜಾದು ನಿಜಕ್ಕೂ ಅದ್ಭುತ ಹನುಮಂತ ತನ ಗದೆ ಬೀಸಿದರೆ ಹನುಮಂತ ತನ ಗದೆ ಬೀಸಿದರೆ ಕಷ್ಟಗಳೆಲ್ಲ ಪರಿಹಾರ ಜೈ ಹೇಳಿ ಜೈ ಹೇಳಿ ಜೈ ಹೇಳಿ ಜೈ 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 ಹೇಳಿ ಜೈ ಹೇಳಿ ಹನುಮಂತನಿಗೆ ಆಗಸದಿ ಆಗಿತ್ತು ಮಾಯೆ ಅದರೊಳಗೆ ಇತ್ತೊಂದು ಛಾಯೆ ಮಾರುತಿಗೆ ಅದು ತಿಳಿಸಿತು ವಿಷಯ ಎಲ್ಲರ ಮಾನ ಪ್ರಾಣವ ನೀನು ಎಲ್ಲರ ಮಾನ ಪ್ರಾಣವ ನೀನು ರಕ್ಷಿಸಬೇಕು ಎಂದು ಜೈ ಹೇಳಿ ಜೈ ಹೇಳಿ ಜೈ ಹೇಳಿ ಜೈ 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 ಹೇಳಿ ಜೈ ಹೇಳಿ ಹನುಮಂತನಿಗೆ ಹನು 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 ಹನುಮಾನ್ ನ್ಯೂ ಅಡ್ವೆಂಚರ್ಸ್ ಆಫ್ ಹನುಮಾನ್ ಹನು 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 ಹನುಮಾನ್ ನ್ಯೂ ಅಡ್ವೆಂಚರ್ಸ್ ಆಫ್ ಹನುಮಾನ್. ಇದಕ್ಕೂ ಮೊದಲು ರಾಕ್ಷಸರ ರಾಜ ವೃಶ್ಚಿಕ ಮತ್ತು ಅವನ ಸೇನಾ ಶಂಖವನ್ನು ಕಾಪಾಡಲು ಹೋಗುವಾಗ ಒಂದು ಋಷಿ ಅವರಿಗೆ ಶಾಪವನ್ನು ಕೊಟ್ಟರು. ಅದರಿಂದ ಅವರೆಲ್ಲ ಸೂರ್ಯನ ತರ ಗ್ರಹ ಆಗೋದ್ರು. ಅವಾಗ್ಲಿಂದ ಯಾರಿಗೂ ಗೊತ್ತಿಲ್ಲ ಆ ಶಂಖ ಎಲ್ಲಿದೆ ಅಂತ. ಬನ್ನಿ ಬನ್ನಿ ಬೇಗ ಬನ್ನಿ, ನಾವು ಸೂರಜ್ ಕೊಂಡ ತಲುಪ್ಬಿಟ್ವಿ. ವೃಶ್ಚಿಕ ಮೂರ್ಖನಾಗಿದ್ದ. ಕೋಟೆಲಿ ಶಂಖ ಎಲ್ಲಿ ಸಿಗುತ್ತೆ? ಎಲ್ಲರಿಗೂ ಗೊತ್ತು ಶಂಖ ಸಿಗೋದು ಸಮುದ್ರದಲ್ಲಿ ಅಂತ. ಆದ್ರೆ ಆ ಶಂಖ ನಮ್ಗೆ ಸಿಕ್ಕಿದ್ರೆ ತುಂಬಾ ಮಜಾ ಬರುತ್ತೆ. ಎಲ್ಲರೂ ಬೇಗ ಹೋಗಿ ಬಚ್ಚಿಟ್ಕೊಳ್ಳಿ. 1 2 3 4 ಬೇಗ ಓಡು ಮೊಟ್ಟು. ನಾವು ಬಚ್ಚಿಕೊಳ್ಳೋ ಜಾಗ ಯಾರಿಗೂ ಗೊತ್ತಾಗ್ಬಾರ್ದು. ಈ ಗಟ್ಟು ಮತ್ತು ಮೋಟು ಎಲ್ಲಿದ್ದಾರೆ? ಬೇಗ ಆ ಮೂರ್ತಿಯ ಹಿಂದೆ ಬಚ್ಚಿಟ್ಕೊಳ್ಳೋಣ. ಏನೋ ಕೆತ್ತಿದ್ದಾರೆ. ನಂಗೆ ಚಕ್ಕುಗೊಳ್ಳಿ ಆಗ್ತಿದೆ. ನಿನ್ನ ಹೊಟ್ಟೆ ಮೇಲೆ ಚೇಳಿದೆ. ಇದು ಆಶಂಕನೇ ಇರ್ಬೇಕು ಅನ್ಸುತ್ತೆ. ಈಗ್ಲಿಂದ ಇದು ನನಗ್ ಸೇರಿದ್ದು. ಈಗ ನಾನ್ ಎಲ್ಲಾರ್ಕಿನ ಶಕ್ತಿಶಾಲಿ ಆಗ್ತೀನಿ. ಕಂಡು ಹಿಡ್ದೆ. ಬೇಡ ಗಟ್ಟು ಬೇಡ. ನಾನೇನ್ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆ.
ಎಲ್ಲಿದೆ ಆ ಶಂಖ? ಅದನ್ನ ಪಡೆದುಕೊಂಡು ನಾನು ಅಮರನಾಗಬೇಕು. ನನಗೆ ಆ ಶಂಖ ಬೇಕು. ಅಮ್ಮ ಏ ಮಗು, ಆ ಶಂಖನ ನನಗೆ ಕೊಟ್ಬಿಡು. ನನಗ ಆ ಶಂಖ ಬೇಕು. ಗಟ್ಟು ಆ ಶಂಕನ ಅವನ್ ಕೈಲಿ ಕೊಡ್ಬೇಡ. ಅದನ್ ಕೊಟ್ರೆ ತುಂಬಾನೇ ತೊಂದ್ರೆ ಆಗುತ್ತೆ. ಒಬ್ಬೊಬ್ಬರನ್ನು ಸಾಯಿಸಿ ಯಾರೊಬ್ಬರನ್ನು ಬಿಡಬೇಡಿ. ಗಟ್ಟು ಶಂಕನ ಈ ಕಡೆ ಎಸಿ. ಅಯ್ಯೋ ದೇವರೇ, ಈ ರಾಕ್ಷಸನ್ನ ತಡಿಬೇಕು. ನಾನು ಅಮರನಾಗೋದನ್ನು ಯಾರು ತಪ್ಪಿಸಲು ಸಾಧ್ಯ ಇಲ್ಲ, ಆ ದೇವರಿಂದಲೂ ಕೂಡ. ಹನುಮಂತ, ನನ್ನ ಅಮರ್ತನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕೊನೆಗೂ ಈ ಶಂಖ ನಂದಾಯ್ತು. ಈಗ ನಾನು ಅಮರನಾಗೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ.
ಹನುಮಂತನಿಗೆ ಜೈ, ಹೇಳಿ ಬಜರಂಗಬಲಿಗೆ ಜೈ, ಹನುಮಂತನಿಗೆ ಜೈ. ನಿಮ್ಮಿಬ್ಬರಿಗೂ ಏನು ತೊಂದ್ರೆ ಆಗಿಲ್ಲ ತಾನೆ? ಮಾರುತಿ, ನೀನು ಹುಷಾರಾಗಿದ್ಯಾ ತಾನೆ? ಬಂಡೆ ಮಧ್ಯದಲ್ಲಿ ಸಿಲುಕಿದ್ ನಿನ್ನ ಯಾರು ಕಾಪಾಡಿದ್ರು? ನಿನಗೆ ಪದೇ ಪದೇ ತೇಗೇನಕ್ ಬರ್ತಿದೆ? ನೀನ್ ಏನಂತ ತಿಂದೆ?